ಮರಗಳ ವೈಶಿಷ್ಟ್ಯ ಮತ್ತು ಉಪಯೋಗಗಳು. ಟ್ರೀಸ್ ಮರಗಳು. ಮರಗಳಿಲ್ಲದೆ ಮನುಷ್ಯ ಬದುಕಲು ಸಾಧ್ಯವಿಲ್ಲ. ಮರಗಳು ನಮಗೆ ಸ್ವಚ್ಛ ಗಾಳಿ, ನೆರಳು, ಆಹಾರ, ಔಷಧಿ, ಕಟ್ಟಿಗೆ ಮುಂತಾದವುಗಳನ್ನು ನೀಡುತ್ತದೆ. ಮರಗಳು ನೀರಿನ ಹರಿವನ್ನು ನಿಧಾನಗೊಳಿಸಿ ಮಣ್ಣಿನ ಸವಕಳಿಯನ್ನು ತಡೆಯುತ್ತದೆ. ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೆಲೆಯಾಗಿದೆ. ಮರಗಳು ಇಂಗಾಲದ ಡೈಆಕ್ಸೈಡ್ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ತೆಗೆದುಕೊಂಡು ಆಮ್ಲಜನಕವನ್ನು ಅಂದರೆ ಆಕ್ಸಿಜನ್ ಉತ್ಪಾದಿಸುತ್ತದೆ. ಅಂತಹ ಮರಗಳ ಬಗ್ಗೆ ತಿಳಿಯೋಣ. ಬ್ಯಾನಿಯನ್ ಟ್ರೀ, ಆಲದ ಮರ. ಆಲದ ಮರವನ್ನು ವಟವೃಕ್ಷ ಎಂದು ಕೂಡ ಕರೆಯುತ್ತಾರೆ. ಭಾರತದ ರಾಷ್ಟ್ರೀಯ ವೃಕ್ಷವಾಗಿದ್ದು ಸುದೀರ್ಘ ಆಯುಷ್ಯ, ಜ್ಞಾನ ಮತ್ತು ಶಕ್ತಿಗೆ ಸಂಕೇತವಾಗಿದೆ. ಇದು ವಿಶಾಲವಾಗಿ ಹರಡಿ ಬಿಳಲುಗಳ ಮೂಲಕ ಅಂದರೆ ಮರದ ರೆಂಬೆಗಳಿಂದ ಕೆಳಗೆ ನೇತಾಡುವ ಬೇರುಗಳು ನೆಲಕ್ಕೆ ಬೇರೂರಿ ಮರಕ್ಕೆ ಕಂಬಗಳಂತೆ ಆಧಾರ ನೀಡುತ್ತದೆ. ಬೆಂಗಳೂರಿನ ಸಮೀಪವಿರುವ ದೊಡ್ಡ ಆಲದ ಮರವು ಪುರಾತನ ಆಲದ ಮರಗಳಲ್ಲಿ 4ನೇ ಸ್ಥಾನದಲ್ಲಿದೆ. ಇದು 400 ವರ್ಷಗಳಷ್ಟು ಹಳೆಯದಾಗಿದ್ದು 3 ಎಕರೆ ವಿಸ್ತಾರದಲ್ಲಿ ಹಬ್ಬಿರುವುದನ್ನು ಕಾಣಬಹುದು. ಕೊಕೊನಟ್ ಟ್ರೀ, ತೆಂಗಿನ ಮರ. ತೆಂಗಿನ ಮರವು ಪಾಮ್ ಕುಟುಂಬಕ್ಕೆ ಸೇರಿದ ಮರ. ಕೊಂಬೆಗಳು ಇರುವುದಿಲ್ಲ, ಗರಿಗಳು ಹಸ್ತಾಕಾರದಲ್ಲಿರುತ್ತದೆ. ಸುಮಾರು 30 ಮೀಟರ್ ವರೆಗೆ ಬೆಳೆಯುವ ಈ ಮರವು 60ರಿಂದ 100 ವರ್ಷಗಳ ಕಾಲ ಇಳುವರಿ ನೀಡುತ್ತದೆ. ತೆಂಗಿನ ಮರದಿಂದ ತೆಂಗಿನಕಾಯಿ, ಎಳನೀರು, ತೆಂಗಿನ ಎಣ್ಣೆ, ತೆಂಗಿನ ಗರಿ ದೊರೆಯುತ್ತದೆ. ಒಣಗಿದ ಗರಿಗಳನ್ನು ತೆಂಗಿನ ಚಿಪ್ಪನ್ನು ಒಲೆ ಉರಿಸಲು ಬಳಸಬಹುದು. ಬೇರುಗಳಿಂದ ಔಷಧಿ, ಕಾಂಡದಿಂದ ದೋಣಿಗಳನ್ನು, ತೆಂಗಿನ ಎಲೆಗಳಿಂದ ಕೈಚೀಲಗಳು ಅಂದರೆ ಸುಂದರವಾದ ಬ್ಯಾಗ್ ಮತ್ತು ಕರಕುಶಲ ವಸ್ತುಗಳನ್ನು ತಯಾರಿಸಬಹುದು. ಈ ಮರದ ಎಲ್ಲ ಭಾಗಗಳು ಉಪಯೋಗಕ್ಕೆ ಬರುವುದರಿಂದ ಇದನ್ನು ಕಲ್ಪವೃಕ್ಷ ಎಂದು ಕರೆಯುತ್ತೇವೆ. ಮ್ಯಾಂಗೋ ಟ್ರೀ, ಮಾವಿನ ಮರ. ಮಾವಿನ ಮರವು ದೀರ್ಘಕಾಲ ಬಾಳುವ ಸುಮಾರು 30ರಿಂದ 40 ಮೀಟರ್ ಎತ್ತರಕ್ಕೆ ಬೆಳೆಯುವ ಬೃಹತ್ ನಿತ್ಯ ಹರಿದ್ವರ್ಣ ಮರವಾಗಿದೆ. ಇದು ದಟ್ಟವಾದ ಎಲೆಗಳನ್ನು ಹೊಂದಿದ್ದು ಚಿಗುರೆಲೆಯು ಬಹಳಷ್ಟು ಔಷಧೀಯ ಗುಣಗಳನ್ನು ಹೊಂದಿದೆ. ವಸಂತ ಕಾಲದಲ್ಲಿ ಸುವಾಸಿತ ಸಣ್ಣ ಬಿಳಿ ಹೂವುಗಳನ್ನು ಬಿಡುತ್ತದೆ. ಬೇಸಿಗೆಯಲ್ಲಿ ಹಣ್ಣುಗಳ ರಾಜ ಮಾವಿನ ಹಣ್ಣನ್ನು ನೀಡುತ್ತದೆ. ಈ ಮರವು ಧಾರ್ಮಿಕವಾಗಿ ಪವಿತ್ರವೆಂದು ಪರಿಗಣಿಸಲ್ಪಟ್ಟಿದ್ದು ಆಳವಾದ ಬೇರುಗಳನ್ನು ಹೊಂದಿದೆ. ಪೀಪಲ್ ಟ್ರೀ, ಅರಳಿ ಅಥವಾ ಅಶ್ವತ್ಥ ವೃಕ್ಷ. ಅರಳಿ ಮರವು ಭಾರತೀಯ ಸಂಸ್ಕೃತಿಯಲ್ಲಿ ಪವಿತ್ರವೆಂದು ಪರಿಗಣಿಸಲ್ಪಟ್ಟಿದ್ದು ದೀರ್ಘಕಾಲ ಬಾಳುವ ಮರವಾಗಿದೆ. ಇದು ಹೆಚ್ಚಾಗಿ ದೇವಸ್ಥಾನಗಳಲ್ಲಿ ಕಂಡುಬರುತ್ತದೆ. ಇದು ಅತ್ಯಧಿಕ ಆಮ್ಲಜನಕವನ್ನು ಉತ್ಪಾದಿಸುವ ಗಟ್ಟಿಯಾದ ವ್ಯಾಪಕ ನೆರಳು ನೀಡುವ ಅನೇಕ ಆಯುರ್ವೇದ ಆರೋಗ್ಯ ಗುಣಗಳನ್ನು ಹೊಂದಿರುವ ವೃಕ್ಷವಾಗಿದೆ. ಈ ಮರದ ತೊಗಟೆ, ನಾರು, ಅರಗು, ಬೇರು, ಹಲಗೆ ಹೀಗೆ ಪ್ರತಿಯೊಂದು ಭಾಗವು ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಮತ್ತು ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಬಳಸುತ್ತಾರೆ. ಅರಳಿ ಮರವು ಹರಿಯಾಣ, ಬಿಹಾರ, ಒಡಿಶಾ ರಾಜ್ಯಗಳ ರಾಜ್ಯ ಮರವಾಗಿದೆ. ಅರೇಕಾನಟ್ ಟ್ರೀ, ಅಡಿಕೆ ಮರ. ಅಡಿಕೆ ಮರವು ಕರ್ನಾಟಕದ ಪ್ರಮುಖ ವಾಣಿಜ್ಯ ಬೆಳೆಯಾಗಿದ್ದು ಕಾಯಿ, ಹಾಳೆ, ಮರ ಮತ್ತು ಬೇರುಗಳ ಮೂಲಕ ವಿಭಿನ್ನ ಉಪಯೋಗಗಳನ್ನು ನೀಡುತ್ತದೆ. ಇದನ್ನು ಮುಖ್ಯವಾಗಿ ತಾಂಬೂಲ ಸೇವನೆಗೆ ಬಳಸಲಾಗುತ್ತದೆ. ಜೊತೆಗೆ ಪ್ಲೇಟ್ಗಳ ತಯಾರಿಕೆ, ಮದ್ದು, ಹಳದಿ ರೋಗದ ಚಿಕಿತ್ಸೆ, ಇಂಧನ ಮತ್ತು ಪೀಠೋಪಕರಣಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ.
ಭಾರತದ ಒಟ್ಟು ಅಡಿಕೆ ಉತ್ಪಾದನೆಯಲ್ಲಿ ಕರ್ನಾಟಕ ರಾಜ್ಯವು ಪ್ರಥಮ ಸ್ಥಾನದಲ್ಲಿದೆ. ಸ್ಯಾಂಡಲ್ವುಡ್ ಟ್ರೀ, ಶ್ರೀಗಂಧದ ಮರ. ಶ್ರೀಗಂಧವು ಒಂದು ಸುವಾಸಿತ ಮರ, ಕರ್ನಾಟಕದ ರಾಜ್ಯ ಮರ. ಶ್ರೀಗಂಧದ ಮರವು ತನ್ನ ಸುವಾಸನೆಯುಳ್ಳ ಕಾಂಡ ಮತ್ತು ಎಣ್ಣೆಗಾಗಿ ಪ್ರಸಿದ್ಧಿ. ಶ್ರೀಗಂಧವನ್ನು ಧಾರ್ಮಿಕ ವಿಧಿಗಳು, ಸುಗಂಧ ದ್ರವ್ಯ, ಸೌಂದರ್ಯವರ್ಧಕ ಮತ್ತು ಸಾಂಪ್ರದಾಯಿಕ ಔಷಧಿಗಳಲ್ಲಿ ಬಳಸಲಾಗುತ್ತದೆ. ಶ್ರೀಗಂಧದ ಕೆತ್ತನೆಗಳಂತೂ ಭಾರಿ ಬೆಲೆ ಬಾಳುವಂಥದ್ದಾಗಿದ್ದು, ಮರದ ಕಾಂಡ ಅಥವಾ ಕೊರಡುಗಳಲ್ಲಿ ಕೆತ್ತಲಾದ ವಿಗ್ರಹಗಳಂತೂ ಶ್ರೇಷ್ಠತೆಯ ಪ್ರತೀಕ. ಮೈಸೂರಿನಲ್ಲಿ ತಯಾರಾಗುವ ಶ್ರೀಗಂಧದ ಎಣ್ಣೆ, ಸಾಬೂನು, ಸುಗಂಧ ದ್ರವ್ಯಗಳು, ಅಗರಬತ್ತಿಗಳು ದೇಶದಾದ್ಯಂತ ಪ್ರಸಿದ್ಧಿ ಹೊಂದಿದೆ. ಭಾರತದಲ್ಲಿ ಶ್ರೀಗಂಧದ ಮರವನ್ನು ಅತಿ ಹೆಚ್ಚು ಉತ್ಪಾದಿಸುವ ರಾಜ್ಯ ಕರ್ನಾಟಕ. ಹಾಗಾಗಿ ಕರ್ನಾಟಕವನ್ನು ಶ್ರೀಗಂಧದ ನಾಡು ಎಂದೇ ಕರೆಯುತ್ತೇವೆ. ನೀಮ್ ಟ್ರೀ, ಬೇವಿನ ಮರ. ಬೇವು ಭಾರತೀಯ ಉಪಖಂಡದ ಮೂಲವಾಸಿ. ಇದನ್ನು ಕನ್ನಡದಲ್ಲಿ ಒಳ್ಳೆಬೇವು, ಕಹಿಬೇವು, ಬೇವು, ಕಹಿನಿಂಬೆ, ಕಾಯಿಬೇವು ಎಂದು ಪ್ರಾಂತೀಯವಾರು ಗುರುತಿಸುತ್ತಾರೆ. ಇದು ನಿತ್ಯ ಹರಿದ್ವರ್ಣದ ಮರವಾಗಿದ್ದು ಬಹಳ ಔಷಧೀಯ ಗುಣಗಳನ್ನು ಹೊಂದಿದೆ. ಬೇವಿನ ಮರದ ಪ್ರತಿಯೊಂದು ಭಾಗವು ಅಂದರೆ ಎಲೆಗಳು, ಬೀಜ, ಬೇವಿನ ಎಣ್ಣೆ, ತೊಗಟೆ, ಕಡ್ಡಿ, ಜೀವಾಣುಗಳ ಅಂದರೆ ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಶಿಲೀಂಧ್ರನಾಶಕ ಗುಣಗಳನ್ನು ಹೊಂದಿದೆ. ಬೇವಿನ ಮರವು ಗಾಳಿಯನ್ನು ಶುದ್ಧೀಕರಿಸಿ ಕೀಟಗಳನ್ನು ದೂರವಿರಿಸುತ್ತದೆ. ಬ್ಯಾಂಬೂ ಟ್ರೀ, ಬಿದಿರಿನ ಮರ. ಭಾರತದಲ್ಲೇ ಸುಮಾರು 136 ಜಾತಿಯ ಬಿದಿರುಗಳಿವೆ. ಕೃಷಿಯಲ್ಲಿ ಬಳಸುವ ವಿವಿಧ ಉಪಕರಣಗಳಲ್ಲಿ ಪೀಠೋಪಕರಣಗಳ ತಯಾರಿಕೆ, ಕುರ್ಚಿ, ಮೇಜು, ಚಾಪೆ, ಬುಟ್ಟಿ, ಮೊರ, ಮಂಕರಿ, ಬೀಸಣಿಗೆ, ಕಟ್ಟಡಗಳ ನಿರ್ಮಾಣದ ಹಂತದಲ್ಲಿ ಬಿದಿರಿನ ಅಟ್ಟಳಿಗೆ ಅಗತ್ಯ ಮತ್ತು ಕೊಳಲನ್ನು ತಯಾರಿಸಲು ಬಳಸುತ್ತಾರೆ. ಬಿದಿರು ಮಣ್ಣಿನ ಸವಕಳಿಯನ್ನು ತಡೆದು ಪರಿಸರವನ್ನು ಸಂರಕ್ಷಿಸುತ್ತದೆ. ಬಿದಿರಿನ ಚಿಗುರು ಅಥವಾ ಬಿದಿರಿನ ಮೊಳಕೆಯನ್ನು ಕಳಲೆ ಎಂದು ಕರೆಯುತ್ತಾರೆ. ಇದನ್ನು ಅಡುಗೆಗಳಲ್ಲಿ ಉಪಯೋಗಿಸುತ್ತಾರೆ. ಬಿದಿರಿನ ಚಿಗುರು ಉಪಯೋಗಿಸುವುದರಿಂದ ಬಹಳಷ್ಟು ಆರೋಗ್ಯ ಪ್ರಯೋಜನಗಳಿವೆ. ಯುಕಲಿಪ್ಟಸ್ ಟ್ರೀ, ನೀಲಗಿರಿ ಮರ. ಗಿಡಮರಗಳಲ್ಲೆಲ್ಲ ನೀಲಗಿರಿಯು ಬಹಳ ಬೇಗನೆ ಬೆಳೆದು ಮರವಾಗುತ್ತದೆ. ಇದನ್ನು ತೈಲ ಉತ್ಪಾದನೆ, ಕಾಗದ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ನೀಲಗಿರಿ ತೈಲವನ್ನು ಬಹಳ ವರ್ಷಗಳಿಂದ ಕೀಲು ನೋವು ಮತ್ತು ಮೂಳೆಗಳ ನೋವಿಗೆ ಆಯುರ್ವೇದದ ಔಷಧಿಯಾಗಿ ಉಪಯೋಗ ಮಾಡುತ್ತಾ ಬಂದಿದ್ದೇವೆ. ನೀಲಗಿರಿ ಎಣ್ಣೆಯಲ್ಲಿ ಸೂಕ್ಷ್ಮ ಜೀವಿಗಳು ಅಂದರೆ ವೈರಸ್ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳು ಇರುವುದರಿಂದ ಗಾಯವನ್ನು ಗುಣಪಡಿಸುತ್ತದೆ. ಇದು ಶೀತ, ಕಫ ಕಟ್ಟಿರುವುದನ್ನು ನಿವಾರಣೆ ಮಾಡಲು ನೆರವಾಗುತ್ತದೆ. ಟ್ಯಾಮರಿಂಡ್ ಟ್ರೀ, ಹುಣಸೆ ಮರ. ಇದು ದೊಡ್ಡ ಬಲವಾದ ಮರವಾಗಿದ್ದು ಅಗಾಧವಾಗಿ ಬೆಳೆಯುವ ಮರಗಳ ಜಾತಿಗೆ ಸೇರಿದೆ. ಇದರ ಎಲೆಗಳು ಚಿಕ್ಕದಾಗಿ ವೃತ್ತಾಕಾರದಲ್ಲಿರುತ್ತದೆ. ಹುಣಸೆ ಹಣ್ಣು ಉದ್ದ ಮತ್ತು ತೆಳ್ಳಗಿರುತ್ತದೆ. ಬೀಜಗಳನ್ನು ಹೊಂದಿರುವ ಈ ಹಣ್ಣು ಹೆಚ್ಚು ಹುಳಿ ಅಂಶವನ್ನು ಹೊಂದಿದ್ದು ಪ್ರಪಂಚದಾದ್ಯಂತ ಅಡುಗೆಗಳಲ್ಲಿ ಮತ್ತು ಪಾತ್ರೆಗಳನ್ನು ಸ್ವಚ್ಛ ಮಾಡುವಲ್ಲಿ ಬಳಸುತ್ತಾರೆ. ಇದರ ಎಲೆ ಮತ್ತು ತೊಗಟೆಗಳು ಬಹಳಷ್ಟು ಔಷಧೀಯ ಗುಣಗಳನ್ನು ಹೊಂದಿದೆ. ಮರಗಳು ನಮ್ಮಂತೆಯೇ ಉಸಿರಾಡುತ್ತವೆ ಮತ್ತು ಸಂವೇದನಾಶೀಲ ಸ್ವಭಾವವನ್ನು ಹೊಂದಿದೆ. ಹಾಗಾಗಿ ನಮ್ಮ ಜೀವನದ ಭಾಗವಾದ ಮರಗಳನ್ನು ಕಡಿಯುವುದನ್ನು ಸಾಧ್ಯವಾದಷ್ಟು ನಿಲ್ಲಿಸಿ
ಮತ್ತು ಮರಗಳನ್ನು ರಕ್ಷಿಸಿ ಪೋಷಿಸಿ ಪ್ರೀತಿಸುವ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು. ಧನ್ಯವಾದಗಳು. ಮತ್ತಷ್ಟು ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.